ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಹಸಿ ಮೂಲಂಗಿದ ಒಂದು ಚಟ್ನಿ ಮಾಡ್ತಾರೆ. ಬೇರೆ ಕಡೆ ಎಲ್ಲರೂ ಪರಾಟ ಪಲ್ಯ ಸಾಂಬಾರ ಮಾಡಿ ತಿಂದ್ರೆ ನಮ್ಮ ಸೈಡ್ ಇದನ್ನು ಚಟ್ನಿ ಮಾಡ್ಕೊಂಡು ತಿಂತಾರೋ ಇಲ್ಲಂತಂದ್ರೆ ಹಸಿದ ತಿಂತಾರೆ ರೊಟ್ಟಿ ಸಂಗಟ. ಇದನ್ನು ಇವತ್ತು ಚಟ್ನಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೇನೆ ಅಂತ ಬರ್ರಿ. ಮೊದಲಿಗೆ 2 ಹಸಿ ಮೂಲಂಗಿ ತೊಗೊಂಡು ಅದನ್ನು ಚಲೋದಂಗೆ ತೊಳ್ಕೊರಿ. ಅದು ನೆಲದಾಗ ಬೆಳೆದಿದ್ದಿರ್ತೈತಿ, ಅದಕ್ಕೆ ಅದ್ರ ಮ್ಯಾಗ ಮಣ್ಣದು ಇರ್ತದೆ. ಅದನ್ನು ಮತ್ತೊಂದು ಸರ್ತಿ ನೀವು ಚಲೋದಂಗೆ ತೊಳ್ಕೊಂಡು ಅದ್ರ ಮ್ಯಾಗಿನ ಸಿಪ್ಪೆ ಬ್ಯಾಟ್ ಅಂದ್ರೆ ನೀವು ತೆಗಿಬಹುದು. ನಾ ಇಲ್ಲಿ ಇರಲಿ ಅಂತ ಹಂಗೆ ಸಣ್ಣಂಗೆ ಹೆರ್ಚ್ಕೊಳತ್ತೀನಿ. ನೀವು ಅದನ್ನು ಚೆನ್ನಾಗಿ ಹೆರ್ಚ್ಕೊರಿ. ಆಮೇಲೆ ಒಂದು ಈ ಕಡಾಯಿದೊಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು 10ರಿಂದ 15 ನಿಮಿಷ ಅದನ್ನು ನೆನೆಯಾಕೆ ಬಿಡೋದು. ಯಾಕಂತಂದ್ರೆ ಹಸಿ ಮೂಲಂಗಿಗೆ ವಾಸನೆ ಭಾಳ ಇರ್ತೈತಿ. ಅದಕ್ಕಾಗಿ ನಾರ್ಮಲಿ ಅದನ್ನು ಯಾರೂ ತಿನ್ನೋಕೆ ಇಷ್ಟಪಡೋಂಗಿಲ್ಲ. ಅದ್ರ ಸಲುವಾಗಿ ಅದ್ರದ್ದು ವಾಸನೆ ಒಂಚೂರು ಕಮ್ಮಿ ಆಗೋ ಸಲುವಾಗಿ ಅದನ್ನು ನೀರಾಗ ನೆನೆಯಾಕಿಡೋದು. ಇನ್ನು ಇದನ್ನು ಒಗ್ಗರ್ನೆಗೆ ಏನು ಭಾಳ ವಸ್ತು ಬೇಕಾಗಂಗಿಲ್ಲ. ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೀನಿ ಸಣ್ಣಂಗೆ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡೀನಿ. ಇನ್ನು ಇದಕ್ಕೊಂದು ಒಗ್ಗರಣೆ ಹಾಕೋಣಂತ ಬರ್ರಿ. ಒಂದು ಕಡಾಯಿ ಗ್ಯಾಸ್ ಮ್ಯಾಗ ಇಟ್ಟು ಅದ್ರಾಗ ಒಂದೂವರೆ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋರಿ. ಎಣ್ಣೆ ಕಾದ್ಮ್ಯಾಗ ಉದ್ದಿನ ಬ್ಯಾಳೆ, ಕಡ್ಲೆ ಬ್ಯಾಳೆ, ಜೀರಿಗೆ, ಸಾಸಿವೆ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಇದ್ರೊಳಗೆ ಒಂದು ಸ್ವಲ್ಪ ಹಿಂಗೆ ಮತ್ತು ಕರಿಬೇವು ಹಾಕೋರಿ ನೀವು. ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಆದ್ಮ್ಯಾಗ ಅದೇನು ಹೆರ್ಚಿಟ್ಟಿದ್ದು ಮೂಲಂಗಿ ಇರ್ತದಲ್ಲ ಅದ್ರೊಳಗಿಂದ ನೀರು ಚೆಂದಂಗೆ ಹಿಂಡ್ಕೋರಿ ಮತ್ತು ಒಂದು ಕಡೆಯೊಳಗೆ ಹಾಕೋರಿ. ಯಾಕಂದ್ರೆ ಮೂಲಂಗಿ ಒಳಗೆ ಮೊದಲು ನೀರಿನ ಅಂಶ ಜಾಸ್ತಿ ಇರ್ತೈತಿ. ಆಮೇಲೆ ಮತ್ತು ಅದನ್ನು ನಾವು ನೀರಾಗೂ ಹಾಕಿಟ್ಟಿರ್ತೀವಲ್ಲ, ಅದು ನೀರು ಮತ್ತು ಜಾಸ್ತಿನೇ ಆಗ್ತೈತಿ. ಅದಕ್ಕೆ ಅದನ್ನು ಚಲೋದಂಗೆ ಹಿಂಡ್ಕೊಳ್ಳೋದು. ಇನ್ನು ಮೂಲಂಗಿನೂ ಚಲೋದಂಗೆ ಫ್ರೈ ಆದ್ಮ್ಯಾಗ ಅದ್ರಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕೋರಿ. ಆಮೇಲೆ ಒಂದು ಚಮಚ ಆಗುವಷ್ಟು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಮತ್ತೊಂದು ಸರ್ತಿ ಎಲ್ಲನೂ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋದು. ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಆದ್ಮ್ಯಾಗ ಕಟ್ ಮಾಡಿಟ್ಟಿದ್ದು ಕೊತ್ತಂಬರಿನೂ ಹಾಕ್ಕೊಳ್ಳೋದು. ಅದನ್ನು ಒಂದು ಸರ್ತಿ ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೊರಿ ನೀವು. ಈಗ ಆಲ್ಮೋಸ್ಟ್ ಎಲ್ಲ ಖಾರ ಉಪ್ಪು ಅರಿಶಿನ ಪುಡಿ ಮೂಲಂಗಿ ಒಳಗೆ ಮಿಕ್ಸ್ ಆಗ್ಯದ. ಇನ್ನು ಅದು ಬಾಯ್ಲ್ ಆಗೋಕ್ಕಂತ ಒಂದು ಸ್ವಲ್ಪ ಅರ್ಧ ಗ್ಲಾಸ್ಗಿಂತನೂ ಕಡಿಮೆ ಆಗುವಷ್ಟು ನೀರು ಹಾಕ್ಕೋರಿ. ಮತ್ತು ಒಂಚೂರು ಮಾಡರ್ನ್ ಟಚ್ ಮತ್ತು ಎಕ್ಸ್ಟ್ರಾ ಫ್ಲೇವರ್ ಸಲುವಾಗಿ ಮ್ಯಾಗಿ ಮಸಾಲ ಹಾಕ್ಕೊಳತ್ತೀನಿ ನಾ ಇದ್ರೊಳಗೆ. ನೀವು ಇಷ್ಟ ಇದ್ರೆ ಹಾಕೋರಿ, ಇಲ್ಲ ಅಂತಂದ್ರೆ ಬೇಡ. ಅದನ್ನೂ ಹಾಕ್ಕೊಂಡು ಮತ್ತೊಂದು ಸರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚ 1ರಿಂದ 2 ನಿಮಿಷ ಅಷ್ಟು ಬಾಯ್ಲ್ ಮಾಡ್ಕೊರಿ ಅದನ್ನು. ಯಾಕಂತಂದರೆ ಈಗ ಆಲ್ರೆಡಿ ಅದು ಎಣ್ಣೆಯೊಳಗೆ ಫ್ರೈ ಆಗಿ ಎಲ್ಲನೂ ಮೂಲಂಗಿ ಬಾಯ್ಲ್ ಆಗಿರ್ತದೆ. ಅದಕ್ಕೆ ಜಾಸ್ತಿ ಟೈಮ್ ಏನು ಬೇಡ. ಈಗ ನೋಡಿರಿ, ನಾ ಪ್ಲೇಟ್ ತೆಗೆದ್ಮ್ಯಾಗ ನನ್ನ ಮೂಲಂಗಿ ಚಟ್ನಿ ತಯಾರಾಗ್ಯದ. ಇದ್ರೊಳಗೆ ಏನಾರ ನಿಮಗೆ ನೀರಿನ ಅಂಶ ಐತೆ ಅಂತ ಅನಿಸಿದ್ರೆ ಅದನ್ನು ಒಂದು ಸರ್ತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಗ್ಯಾಸ್ ಹೈ ಫ್ಲೇಮ್ ಒಳಗೆ ಗ್ಯಾಸ್ ಇಟ್ಟು ನೀವು ಮಿಕ್ಸ್ ಮಾಡ್ಕೊಂಡ್ರಿಲ್ಲ ಅದ್ರೊಳಗೆ ನೀರಿನ ಅಂಶ ಒಂದು ಸ್ವಲ್ಪ ಇದ್ದದ್ದು ಎಲ್ಲ ಹೋಗ್ತದೆ. ನೋಡಿರಿ, ಈಗ ಸರ್ವ್ ಮಾಡೋಕೆ ನನ್ನ ಮೂಲಂಗಿ ಚಟ್ನಿ ತಯಾರಾಗ್ಯದ ಬಿಸಿ ಬಿಸಿ. ಇದ್ರದ್ದು ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ರೊಟ್ಟಿ ಜೊತೆ ನೀವು ಇದನ್ನು ಸರ್ವ್ ಮಾಡಿದ್ರೆ ಅದೇನೋ ಹೇಳ್ತಾರಲ್ಲ ಸ್ವರ್ಗಕ್ಕೆ 3 ಗೇಣು ಅಂತ, ಆ ಥರ ಟೇಸ್ಟ್ ಇರ್ತದೆ. ಒಂದು ಸರ್ತಿ ಟ್ರೈ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಗೆ ಬೇರೆ ಯಾವಾರ ಇಂಥವು ದೇಸಿ ಚಟ್ನಿ ಅದು ಬೇಕಾಗಿದ್ರೆ ಕಮೆಂಟ್ ಮಾಡಿರಿ, ನಾನು ಟ್ರೈ ಮಾಡ್ತೀನಿ.